Hi everyone, welcome to our YouTube channel. ಫಸ್ಟಿಗೆ ನಾವು ಚಪಾತಿ ಮಾಡೋಕ್ಕೆ ಚಪಾತಿ ಹಿಟ್ಟು ಕಲಸಿಕೋಣ. ಚಪಾತಿ ಹಿಟ್ಟು ಕಲಸಿಕೋಕ್ಕೆ ಎರಡು ಬೌಲ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಧಾನಕ್ಕೆ ಸ್ಮೂತಾಗಿ ಕಲಸಿಟ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋದ್ರಿಂದ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಎಲ್ಲ ನೀಟಾಗಿ ಕಲಸಾದ್ಮೇಲೆ ಸ್ಮೂತ್ ಆದಮೇಲೆ ಸ್ವಲ್ಪ ಆಯಿಲ್ ಹಾಕಿ ಒಂದು 15 ಮಿನಿಟ್ಸ್ ಎತ್ತಿಟ್ಬಿಡೋಣ. ಪನ್ನೀರ್ ಮಸಾಲೆಗೆ 1-2 ಟೊಮ್ಯಾಟೊ ತೊಗೊಂಡು ಅದನ್ನು ಪೇಸ್ಟ್ ಮಾಡಿಟ್ಕೊಳ್ಳೋಣ. ಪೇಸ್ಟ್ ಮಾಡಿಕೊಳ್ಳೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. 1 ಮೀಡಿಯಮ್ ಸೈಜ್ ಆನಿಯನ್ ತೊಗೊಳ್ಳೋಣ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಅದಾದಮೇಲೆ ಪನ್ನೀರ್ ನೀವು ಅಂಗಡಿಯಿಂದ ತಂದಿರೋದು ನೋಡಿರುತ್ತೆ, ತುಂಬ ದಪ್ಪ ಇರುತ್ತೆ. ಸೊ ಅದನ್ನು ಸಣ್ಣ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಮಸಾಲೆ ನೀಟಾಗಿ ಇರುತ್ತೆ. ಅದು ಕಟ್ ಮಾಡಿ ಇಟ್ಮೇಲೆ ಒಂದು ಪ್ಯಾನ್ಗೆ 3 to 4 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಬಟರ್ ಇದ್ದರೆ ಬಟರ್ ಬೇಕಾದರೆ ಯೂಸ್ ಮಾಡ್ಕೊಬೋದು. ಇಲ್ಲ ಅಂದರೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಪನ್ನೀರನ್ನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊಬೇಕು. ಜಾಸ್ತಿನೂ ರೋಸ್ಟ್ ಮಾಡ್ಬೋದು. ಜಾಸ್ತಿ ರೋಸ್ಟ್ ಆದರೆ ಗಟ್ಟಿಯಾಗಿಬಿಡುತ್ತೆ ಪನ್ನೀರು, ತಿನ್ನೋಕ್ಕಾಗಲ್ಲ. ಸೊ ಲೈಟಾಗಿ ರೋಸ್ಟ್ ಮಾಡ್ಕೊ. ಲೈಟ್ ಹೆಂಗೆ ಅಂತಂದರೆ ಗೋಲ್ಡನ್ ಬ್ರೌನ್ ಕಲರ್, ಅಲ್ಲಿ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಆಗ್ತಿದೆಯಲ್ಲ ಹಾಗೆ. ದೆನ್ ಒಂದು ಕಡಾಯಿಗೆ ಆಯಿಲ್ಲು, ನಿಮ್ಮ ಹತ್ರ ಯಾವುದೇ ಸ್ಪೈಸಸ್ ಇದೆ ಆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೂ ಪರವಾಗಿಲ್ಲ. ಅದಾದಮೇಲೆ ಸ್ವಲ್ಪ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿಯೋಣ. ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕದು. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಅಷ್ಟೇ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು. ಅದ್ರದ್ದು ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ನೀಟಾಗಿ ರೋಸ್ಟ್ ಮಾಡಿ ಇಟ್ಕೊಬೇಕು. ಅದಾದಮೇಲೆ ನಾವು ಏನು ರುಬ್ಕೊಂಡಿರ್ತೀವಿ ಆ ಟೊಮ್ಯಾಟೊ ಪೇಸ್ಟ್ನ ಹಾಕ್ಬಿಟ್ಟು ಅದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮ್ಯಾಟೊದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೊಂಡು ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಆ ಅರಿಶಿನ ಪುಡಿ, ಉಪ್ಪು ಎಲ್ಲ ನೀಟಾಗಿ ಈರುಳ್ಳಿಗೆ ಮತ್ತು ಟೊಮ್ಯಾಟೊ ಪೇಸ್ಟ್ಗೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ರುಚಿ ಚೆನ್ನಾಗಿ ಗೊತ್ತಾಗುತ್ತೆ. ಉಪ್ಪು ಎಷ್ಟು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಬೌಲಿಗೆ ಮೊಸರು, ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನದ ಪುಡಿ, 1 ಸ್ಪೂನ್ ಖಾರದ ಪುಡಿ, ಚಿಲ್ಲಿ ಪೌಡರ್, ನೆಕ್ಸ್ಟ್ 2 ಸ್ಪೂನು ಧನಿಯಾ ಪೌಡರ್, ಕೊರಿಯಂಡರ್ ಪೌಡರ್ ಆ್ಯಡ್ ಮಾಡ್ಕೊಬೇಕು. ನೀಟಾಗಿ ಕಲಿಸ್ಬೇಕು. ಬೇಕಂದರೆ ನೀವು ಗರಂ ಮಸಾಲ ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಗಂಟು ಬರದಿರೋ ಥರ ನೀಟಾಗಿ ಕಲಿಸ್ಕೊಬೇಕು ಮೊಸರಲ್ಲಿ. ಲೈಕ್ ನಿಮ್ಗೆ ಮೊಸರು ಇಷ್ಟ ಆಗಿಲ್ಲ ಅಂತಂದರೆ ಮೊಸರು ಬಿಟ್ಟು ನೀರಿಗೆ ಬೇಕಾದರೂ ನೀವು ಕಲಿಸ್ಕೊಬೋದು. ನೀರಲ್ಲಿ ಗಂಟಿಲ್ದಿರೋ ಥರ ಕಲಿಸ್ಬಿಟ್ಟು ನಾವೇನು ಲೈಕ್ ಮಸಾಲೆಗೆ ಏನು ಕಡಾಯಿ ಯೂಸ್ ಮಾಡ್ತಿದ್ದೀವಿ ಅದಕ್ಕೆ ಹಾಕ್ಬಿಟ್ಟು ಅದು ಸ್ಮೆಲ್ ಬರೋವರೆಗೂ, ಮಸಾಲೆ ಸ್ಮೆಲ್ ನೀಟಾಗಿ ಬರೋವರೆಗೂ ನೀಟಾಗಿ ಕುದಿಸ್ಕೋಬೇಕು. ನಾವು ಎಷ್ಟು ಕುದಿಸ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಮಸಾಲೆ ತುಂಬ ಚೆನ್ನಾಗಿ ಕುದೀತಾ ಇರುತ್ತಲ್ಲ, ಸೊ ಅದರಿಂದಾಗಿ ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ನೀಟಾಗಿ ಕುದಿಸ್ಕೊಬೇಕು ಅದನ್ನು. ನಿಮಗೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಗಟ್ಟಿ ಬೇಕಾ ಅಥವಾ ತೆಳ್ಳು ಬೇಕಾ ಆ ಥರ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ತೀರಾ ತೆಳ್ಳಗೂ ಮಾಡ್ಕೊಬೇಡಿ, ಅದು ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀವು ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಷ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಪನ್ನೀರ್ ಏನು ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನು ಅದಕ್ಕೆ ಹಾಕಿ ಅದೆಲ್ಲ ನೀಟಾಗಿ ಮಸಾಲೆ ಹಿಡಿಯೋವರೆಗೂ. ಹಂಗಂತ ಜಾಸ್ತಿನೂ ಬೇಯಿಸ್ಬಾರ್ದು. ನೀಟಾಗಿ ಮಸಾಲೆ ಹಿಡಿಯೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ. ನಿಮಗೆ ಎಷ್ಟು ಅದು ಗೊತ್ತಾಗುತ್ತೆ ಪನ್ನೀರ್ ಎಷ್ಟು ಬೆಂದಿದೆ ಅಂತ. ಅದಾದಮೇಲೆ ಒಂದು ಸ್ವಲ್ಪ ಸ್ಮೆಲ್ಲಿಗೆ ಕಸ್ತೂರಿ ಮೆಥಿ ಹಾಕ್ಕೊಳ್ಳಿ. ಟೇಸ್ಟು ಸ್ಮೆಲ್ ಎರಡೂ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಆಮೇಲೆ ನಿಮ್ಗೆ ಗೊತ್ತೇ ಇರುತ್ತೆ, ಚಪಾತಿ ಹಿಟ್ಟು ಕಲಸಿಟ್ಟಿರ್ತೀವಿ, ಚಪಾತಿ ಹೆಂಗೆ ತಟ್ಟಿಸೋದು, ಅದನ್ನ ಹೆಂಗೆ ಬೇಯಿಸ್ಕೊಳ್ಳೋದು ಅಂತ ಗೊತ್ತೇ ಇರುತ್ತೆ. ಸೊ ಅದು ಒಂದ್ಸಲಿ ತೋರಿಸ್ತಾ ಇದ್ದೀವಿ. ಚಪಾತಿನ ನೀಟಾಗಿ ಬೇಯಿಸ್ಕೊಂಡು ಸಾಫ್ಟಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ. ಸೊ ನೀಟಾಗಿ ಬೇಯಿಸ್ಕೊಬೇಕು ಚಪಾತಿ ಎಲ್ಲ ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ಲೈಕ್ ನಿಮ್ಮ ಪನ್ನೀರ್ ಮಸಾಲೆ ಚಪಾತಿ ರೆಡಿಯಾಗಿರುತ್ತೆ. ಸರ್ವ್ ಮಾಡ್ಕೊಂಡು ತಿನ್ನೋದು ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ
ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.